ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ವಿಡಿಯೋಸ್ ಏನು ಮಾಡಿರಲಿಲ್ಲ. ಹಾಗಾಗಿ ಹಬ್ಬದ ವ್ಲಾಗ್ ಕೂಡ ನಾನು ಮಾಡ್ಕೊಂಡಿಲ್ಲ. ಊರಿಗೆ ಹೋಗಿದ್ವಿ ಹಬ್ಬಕ್ಕೆ, ನಮ್ಮ ಅತ್ತೆ ಮನೆಗೆ. ನೆನ್ನೆ ಬಂದಿದ್ದೀನಿ. ಮೊನ್ನೆ ಹೋಗಿ ನೆನ್ನೆ ಬಂದ್ವಿ. ಸಾಯಂಕಾಲ ಆಯಿತು ಬರೋ ಅಷ್ಟರಲ್ಲಿ. ನಿದ್ದೆ ಇರಲಿಲ್ಲ ಆ್ಯಕ್ಚುಲಿ 2 ದಿವಸದಿಂದ. ಸ್ವಲ್ಪ ಬೇಗ ಇದ್ದಿದ್ವಿ, ಮತ್ತು ಹಬ್ಬದ ದಿನ ಎಲ್ಲ ನೆನ್ನೆನೋ ಬೇಗ ಇತ್ತು, ಮತ್ತು ಅಲ್ಲಿ ಸ್ವಲ್ಪ ನಿದ್ದೆ ಬಂದಿರಲಿಲ್ಲ ಸರಿಯಾಗಿ. ಹಾಗೆ ಮಲ್ಕೊಬಿಟ್ಟಿದೆ ಚೆನ್ನಾಗಿ. ಹೊಸದೊಡಕು ಬೇರೆ ಇವತ್ತು ಮಂಗಳವಾರ, ಪ್ರತಿಯೊಬ್ಬರ ಮನೇಲಿ ಇವತ್ತು ಹೊಸದೊಡಕು. ಹಾಗೆ ಮಧ್ಯಾಹ್ನದ ಮೇಲೆ ತರಿಸಿ ಮಾಡಿದ್ರೆ ಆಯಿತು, ಇಲ್ಲ ನೋಡೋಣ ಅಂದ್ಕೊಂಡೇ ಇದ್ದೆ. ಹುಷಾರಿರ್ಲಿಲ್ವಲ್ಲ, ಹಾಗೆ ಸುಮ್ಮನೆ ಇದ್ದೆ, ಮಲ್ಕೊಂಬಿಟ್ಟಿದ್ದೆ. ಚೆನ್ನಾಗಿ ನಿದ್ದೆ ಇರಲಿಲ್ವಲ್ಲ ಹಾಗೆ. ಬಟ್ ಹಸ್ಬೆಂಡ್ ಬೆಳಿಗ್ಗೆ ಬೇಗನೆ ಹೋಗ್ಬಿಟ್ಟು ನೋಡಿ ಚಿಕನ್ ಎಲ್ಲ ತಂದಿಟ್ಬಿಟ್ಟಿದ್ದಾರೆ. ತಂದುಬಿಟ್ಟು ಎಬ್ಬರಿಸ್ತಾ ಇದ್ದಾರೆ, ಇದು ಮಾಡು ಅಂತ. ನಾನು ಇನ್ನೂ ಕಣ್ಣು ಬಿಟ್ಕೊಂಡು ಹಿಂಗೆ ನೋಡ್ತಾ ಇದ್ದೀನಿ, ಏನಪ್ಪ ಇಷ್ಟು ಬೇಗ ತಂದಿದ್ರೆ ಇವಾಗ ಮಾಡ್ಕೊಂಡು ಕೂತ್ಕೋಬೇಕಾ ಅಂತ ಅಂದ್ಬಿಟ್ಟು. ಹಾಗಾಗಿ ಇವಾಗ ಅದನ್ನು ಮಾಡಬೇಕು. ಇವಾಗ ತಾನೇ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ. ನೋಡಿ ನಾನು ನಿದ್ದೆಗೆ ಹಂಗೆ ಇದು ಒಂಥರ ಮಕ್ಕ ಎಲ್ಲ ಊದ್ಕೊಡಂಗೆ ಆಗಿಬಿಟ್ಟಿದೆ. ಹುಷಾರಿಲ್ಲದೆ ಮಲ್ಕೊಂಡ್ರೆ ಹಂಗೆ ಅಲ್ವ ಫೇಸ್ ಹಂಗಾಗೋದು. ನಾನು ನೋಡ್ಬೋದು ಫೇಸಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು. ಹಾಗೂ ಫ್ರೆಶ್ ಅಪ್ ಆಗಿ ಬಂದೆ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಡುಗೆ ಅಂತ ಅಂದ್ಬಿಟ್ಟು. ಇವಾಗ ಮೇಲೆ ಆರಾಮಾಗಿದ್ದೀನಿ. ಬನ್ನಿ, ಒಂದು ಚಿಕನು ಮತ್ತು ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಕಾಮನಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದನ್ನು ತಂದಿದ್ದಾರೆ. ಮಾಡೋಣ ಇವಾಗ ಏನು ಮಾಡೋಣ ಅಂತ ಅದನ್ನೇ ಯೋಚನೆ ಮಾಡ್ತಾನೆ ಇದ್ದೀನಿ ಯಾವಾಗಲಿಂದ. ಹಸ್ಬೆಂಡು ಲೆಗ್ ಪೀಸ್ ತಂದಿದ್ದಾರೆ. ಆ ಲೆಗ್ ಪೀಸ್ ಮಾಡಿಕೊಡು ಸಾಯಂಕಾಲ ಅಷ್ಟರಲ್ಲಿ ಅಂತ. ಯಾಕೆಂದರೆ ಅದು ಮ್ಯಾರಿನೇಟ್ ಎಲ್ಲ ಮಾಡಿಟ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಕಬಾಬ್ ಮಾಡಬೇಕಂತೆ, ಮತ್ತು ಸಾಂಬಾರು. ಈಗ ತಿಂಡಿಗೆ ತಂದಿದ್ದಾರೆ, ಬೆಳಗ್ಗೆ ತಂದಿರೋದ್ರಿಂದ ತಿಂಡಿಗೆ ಫಸ್ಟು ಬಿರಿಯಾನಿ ಮಾಡಿಬಿಡೋಣ, ಚೆನ್ನಾಗಿರುತ್ತಲ್ವ. ಆಮೇಲೆ ನೋಡ್ಕೊಳ್ಳೋಣ ಮಧ್ಯಾಹ್ನದ ಮೇಲೆ. ಅದೇ ಅಷ್ಟೊತ್ತಿಗೆ ಸ್ವಲ್ಪ ಯೋಚನೆ ಮಾಡಿ ಏನು ಮಾಡೋದು ನೋಡಿ, ಇನ್ನು ಮಿಕ್ಕಿ ಚಿಕನಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ ಅಂತ. ಈಗ ಫಸ್ಟು ಬಿರಿಯಾನಿ ಪ್ರಿಪೇರ್ ಮಾಡ್ಕೊಳ್ತೀನಿ. ಬೇರೆ ಕೆಲಸ ಎಲ್ಲ ಹಾಗೆ ಇದೆ. ಫಸ್ಟ್ ತಿಂಡಿ ಮಾಡೋಕ್ಕೆ ಬಂದುಬಿಟ್ಟಿದ್ದೀನಿ, ಯಾಕೆಂದರೆ ಅದು ಮುಗಿಸ್ಬಿಡೋಣ. ಚಿಕನ್ ಜಾಸ್ತಿ ಹೊತ್ತು ಇಟ್ಟರೆ ಅದು ಒಂಥರ ಆಗುತ್ತೆ, ಮುಗಿಸ್ಬಿಡೋಣ ಮಾಡಿ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ನೋಡೋಣ, ಮಕ್ಕಳನ್ನ ಮಲ್ಕೊಂಡಿದ್ದಾರೆ. ನನ್ನ ಮಗ ಇನ್ನೂ ಜಸ್ಟ್ ಇವಾಗ ಎದ್ದ, ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದಾಗ ಜಸ್ಟ್ ಇವಾಗ ಎದ್ದು ಬಂದಿದ್ದಾನೆ. ನನ್ನ ಮಗಳನ್ನ ಮಲ್ಕೊಂಡಿಲ್ಲ ನೋಡಿದೋಳಷ್ಟರಲ್ಲಿ ಬಿರಿಯಾನಿ ಮಾಡಿಬಿಡೋಣ. ಹಾಗೆ ಇವತ್ತಿನ ಡೇ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ. ವ್ಲಾಗ್ ಮಾಡಿರಲಿಲ್ವಲ್ಲ, ಎಷ್ಟು ದಿನ ಆಯಿತು ವ್ಲಾಗ್ ಮಾಡಿ ಅಂತ ಅನಿಸ್ಬಿಟ್ಟಿತ್ತು. ಅವ್ರಿಗೆ ಇವತ್ತಾದ್ರೂ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೋಣ ಅಂತ ಇವಾಗ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಹೊಸದೊಡುಗೆಗೆ ನಾನೆಲ್ಲ ಅಡುಗೆ ಮಾಡ್ತೀನಿ, ಹೇಗಿರುತ್ತೆ ಇವತ್ತಿನ ಡೇ. ಬನ್ನಿ, ನನಗಂತೂ ಇನ್ನೂ ಪ್ಲ್ಯಾನ್ ಇಲ್ಲ ಏನು ಮಾಡೋದು ಅಂತ. ನೋಡೋಣ, ಮಾಡಿದ್ಮೇಲೆಲ್ಲ ಫೈನಲಾಗಿ ಗೊತ್ತಾಗುತ್ತಲ್ವ ಏನೇನೆಲ್ಲ ಮಾಡ್ತೀವಿ ಅಂತ. ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಬೋಣ. ಫಸ್ಟ್ ಇವಾಗ ಚಿಕನ್ ಎಲ್ಲ ಎಷ್ಟು ತಂದಿದ್ದಾರೆ ನೋಡಿ, ಎಲ್ಲ ಕೂಡ ತೊಳೆದು ಇಟ್ಕೊತೀನಿ. ಇವಾಗ ನನ್ನ ಪ್ರಕಾರ ಒಂದು 3 kg ಇರೋ ಥರ ಇದೆ. ತೊಳಿಬೇಕು ಫಸ್ಟ್ ಇದನ್ನು. ಈ ಥರ ಒಂದು ದೊಡ್ಡ ದೊಡ್ಡ ಲೆಗ್ ಪೀಸ್ ಹೊಡ್ಸ್ಕೊಂಡಿದ್ದಾರೆ. ಅವ್ರಿಗೆ ಇಷ್ಟ ಇದ್ದಾರೆ ಲೆಗ್ ಪೀಸ್ಗಳು. ಇದನ್ನೇನಾದರೂ ಸ್ಪೆಷಲಾಗಿ ಏನಾದ್ರು ಮಾಡೋಣ. ಏನು ಮಾಡೋದು, ಚಿಕನ್ ಎಲ್ಲ ಆರಿಸ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಕಬಾಬ್ ಸಪ್ರೇಟು, ಬಿರಿಯಾನಿಗಿಲ್ಲ. ಏನು ಅಷ್ಟು ಚಿಕನ್ ತಿನ್ನಬೇಕು ಅಂತ ಏನು ಅನ್ನಿಸ್ತಿರ್ಲಿಲ್ಲ. ನೋಡಿದ್ರೆ ತಂದುಬಿಟ್ಟಿದ್ದಾರೆ. ಹೊಸದೊಡಕಲ್ವ, ಎಲ್ಲರಿಗೂ ಆಸೆ ಬಂದುಬಿಡುತ್ತೆ. ಎಲ್ಲರ ಮನೇಲೂ ಮಾಡ್ತಿದ್ದಾರೆ, ನಮ್ಮ ಮನೇಲೂ ಮಾಡಬೇಕು ಅಂತ. ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಏನು ಯಾವಾಗಲೂ ತಿಂತಾನೆ ಇರ್ತೀವಿ, ಇವತ್ತು ಸ್ಪೆಷಲಾಗಿ ಏನು ತಿನ್ನಲ್ವಲ್ಲ. ಬಟ್ ಮಾಡೋಣ, ತಂದಿದ್ದಾರಲ್ವ, ಅವ್ರಿಗೋಸ್ಕರ ಮಾಡಬೇಕು. ಎರಡು 3 4 ಲೆಗ್ ಪೀಸ್ ಇದೆ, 4 ತಂದಿದ್ದಾರೆ. 4 ಲೆಗ್ ಪೀಸ್ ಇದೆ. ಅದೇ ಒಂದು 2 kg ಬಂದಿರುತ್ತೆ. ಕಬಾಬ್ ಸಪ್ರೇಟು ಎತ್ತಿಟ್ಕೋಬೇಕು. ಇವಾಗ ಕಬಾಬು, ಬಿರಿಯಾನಿ, ಸಾಂಬಾರು ಸಾಕು ಅನಿಸುತ್ತೆ. ಇವಾಗ ನಾನಿಲ್ಲಿ ಎಲ್ಲನೂ ಕೂಡ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸಪ್ರೇಟ್ ಮಾಡ್ಕೊಂಡಾದಮೇಲೆ ವಾಶ್ ಮಾಡ್ಕೊಂಡ್ರೆ ಆಯಿತು ಅಂತ. ಏಕೆಂದರೆ ಅಷ್ಟೊಂದು ಒಂದ್ಸಲಿ ಕೂಡ ವಾಶ್ ಮಾಡೋಕ್ಕಾಗಲ್ಲ ನೀಟಾಗಿ. ಹಾಗೆ ಸಪ್ರೇಟ್ ಮಾಡಿ ಇಟ್ಕೊಂಬೇಡ ಫಸ್ಟು, ಆಮೇಲೆ ಒಂದೊಂದಾಗಿ ವಾಶ್ ಮಾಡ್ಕೊಂಡ್ರೆ ಆಯಿತು ಅಂತ. ಈಗ ಫಸ್ಟು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಬೇಡ ಅಂತ ಅಂದ್ಬಿಟ್ಟು ಫಸ್ಟ್ ಬಿರಿಯಾನಿ ಚಿಕನ್ ಏನು ಎತ್ತಿಟ್ಟಿದ್ನಲ್ವ ಅದನ್ನು ಮಾತ್ರ ಫಸ್ಟ್ ತೊಳ್ಕೊಂಡೆ. ಇನ್ನು ಮಿಕ್ಕಿದ್ದು 3 ಬಟ್ಲು ಕೂಡ ಹಾಕಿಟ್ಟಿದ್ದೀನಿ. ಒಂದು ಸಾಂಬಾರು, ಒಂದು ಕಬಾಬು ಮತ್ತು ಹಾಗೆ ಒಂದು ಲೆಗ್ ಪೀಸ್ಗಳು.
ಇಷ್ಟು ಕೂಡ ಸಪ್ರೇಟ್ ಮಾಡಿ ಇಕ್ಕದೆ ಇವಾಗ ಫಸ್ಟ್ ಬಿರಿಯಾನಿ ಮಾಡಿಬಿಡೋಣ, ಬೇಗ ಟೈಮ್ ಆಗಿಬಿಡುತ್ತೆ ಅಂತ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇವಳೆಲ್ಲ ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳಿದ್ನಲ್ವ, ಅದನ್ನು ಕೂಡ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ಕೂಡ ಫಸ್ಟ್ ಬಿಡಿಸಿಟ್ಕೊಂಬೋಣ. ಅಂದರೆ ಫಸ್ಟ್ ಬಿರಿಯಾನಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಫಸ್ಟ್ ಬಿರಿಯಾನಿ ಮಾಡಿ ಮುಗಿಸ್ಬಿಡೋಣ ಅಂತ. ಹಾಗೆ ಯಾವ ರೀತಿ ಮಾಡ್ತೀನಿ ಅಂತಲೂ ಕೂಡ ಇಲ್ಲಿ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಮೊದಲು ಇಲ್ಲಿ ನಾನಿಲ್ಲಿ ಬಿರಿಯಾನಿ ಪೌಡರ್ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿಗೆ ಪೌಡರ್ ಯಾಕಂದರೆ ಮೇಯ್ನ್ ಫ್ಲೇವರ್ಗೋಸ್ಕರ ಅಂದರೆ ಫ್ಲೇವರ್ ಬರಬೇಕು ಅಂದರೆ ಈ ಥರದ್ದು ಪೌಡ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದನ್ನು ಮಾಡ್ಕೊಳೋದಕ್ಕೆ ಇಲ್ಲಿ ನಾನು ಫಸ್ಟ್ ಸ್ವಲ್ಪ ಚಕ್ಕೆ ಮತ್ತು ಒಂದು 4ರಿಂದ 5 ಲವಂಗ, ಒಂದು ಅರ್ಧ ಸ್ಪೂನಷ್ಟು ಸೋಂಪು, ಮೆಣಸು ಮತ್ತು ಎಲ್ಲ ರೀತಿಯಾದ ಪಲಾವ್ ಮಸಾಲೆ, ಮರಾಠಿ ಹೂವು, ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು ಪಲಾವ್ ಎಲೆನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಧನ್ಯನೂ ಕೂಡ 1 ಸ್ಪೂನಷ್ಟು ಧನ್ಯ. ಇದರಲ್ಲಿ ನಾನು 2 ಐಟಮ್ ಕೂಡ ಮಿಸ್ ಮಾಡಿದ್ದೀನಿ. ಜಾಕಾಯಿ ಬರುತ್ತಲ್ವ, ಅದು ಕೂಡ ಹಾಕೋಬೋದು ಇಲ್ಲಿ. ಇನ್ನು ಅದ್ರ ಹೆಸರುಗಳು ನನಗೆ ಗೊತ್ತಿಲ್ಲ, ಯಾಕೆ ನಾನು ಜಾಸ್ತಿ ಅದನ್ನೆಲ್ಲ ಯೂಸ್ ಮಾಡಲ್ಲ. ಬಟ್ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ನಮ್ಮಲ್ಲಿ ಇರಲಿಲ್ಲ, ಇಷ್ಟೇ ಇದೆ, ಎಷ್ಟಿತ್ತು ಅಷ್ಟನ್ನ ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. 3 ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಲೈಟಾಗಿ ಇದನ್ನು ಹುರ್ಕೊತಾ ಇದ್ದೀನಿ. ಹುರ್ಕೊಂಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಪೌಡ್ರ್ ಮಾಡ್ಕೊಳ್ಳೋಣ. ಇಲ್ಲ ಹಾಗೆ ಕೂಡ ರುಬ್ಕೊಬೋದು ಒಂದೇ ಸಲ ಎಲ್ಲ. ಇದ್ರ ಜೊತೆಗೆ ಇನ್ನೊಂದಷ್ಟು ಮಸಾಲೆನ ಕೂಡ ಹಾಕಿ ರುಬ್ಕೊತೀನಿ. ಇದ್ರ ಜೊತೆಗೆ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಹಾಗೆ ಶುಂಠಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಮೇಯ್ನ್ ಬಿರಿಯಾನಿಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಇದಂತೂ ಮಿಸ್ ಮಾಡೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಬಿರಿಯಾನಿ ಟೇಸ್ಟಿಯಾಗಿ ಬರಬೇಕು, ಚೆನ್ನಾಗಿರಬೇಕು ಅಂತಂದರೆ ನಾವು ಇದನ್ನು ಮಿಸ್ ಮಾಡದೆ ಹಾಕೋಬೇಕಾಗುತ್ತೆ. ಇಲ್ಲಿ ನೋಡಿ ಇಷ್ಟು ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ಜಸ್ಟ್ 2 ಗ್ಲಾಸಷ್ಟು ರೈಸ್ಗೆ ನಾನು ಇಲ್ಲಿ ಮಾಡ್ಕೊತಿರೋದು. ಒಂದು 1/2 kg ಅಷ್ಟು ಚಿಕನ್ ಹಾಕಿದ್ದೀನಿ ಅಷ್ಟೇ. ನಾನು ಜಾಸ್ತಿ ಎಲ್ಲ ಹಾಕೋಕ್ಕೋಗ್ತಾಯಿಲ್ಲ. ನಾನು ಸ್ವಲ್ಪನೇ ಹಾಕೋದು ಬಿರಿಯಾನಿಗೆ, ಯಾಕೆಂದರೆ ಬಿರಿಯಾನಿಯಲ್ಲಿ ಪೀಸಸ್ ಯಾರು ಕೂಡ ತಿನ್ನಲ್ಲ. ಎಸ್ಪೆಷಲಿ ನಾನೇ ತಿನ್ನೋದ್ರಲ್ಲಿ ಇಷ್ಟಪಡಲ್ಲ ಯಾರೂ ಕೂಡ, ಬರೀ ರೈಸ್ ಆದರೆ ಚೆನ್ನಾಗಿ ತಿಂತಾರೆ. ಹಾಗೆ ಆದಷ್ಟು ಪೀಸ್ನ ಅಂದರೆ ಕಮ್ಮಿ ಹಾಕ್ತೀನಿ. ಬಟ್ ಪೀಸಸ್ ಚೆನ್ನಾಗಿ ಹಾಕಿದಾಗ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ನಾನು ಜಾಸ್ತಿ ಹಾಕೋಕ್ಕೋಗಲ್ಲ, ಕಮ್ಮಿನೇ ಹಾಕಿ ಮಾಡ್ತೀನಿ. ಇವಾಗ ಮಸಾಲೆ ಏನು ತೋರಿಸಿದ್ನಲ್ವ ಇಷ್ಟನ್ನು ಹಾಕಿ ಫಸ್ಟು ರುಬ್ಕೊಬಿಡ್ಬೇಕು ಮಸಾಲೆ. ಹಾಗೆ ಇಲ್ಲಿ ಒಂದು ಕುಕ್ಕರ್ಗೆ ಪಲಾವ್ ಎಲೆ, ಏಲಕ್ಕಿ ಮತ್ತು ಸ್ವಲ್ಪ ಅದನ್ನು ಸ್ವಲ್ಪ ಸ್ಪೈಸಸ್ ಒಂಚೂರು ಹಾಕಿದೆ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರಲಿ ಅಂತ ಹಾಕಿ ಒಂದು 3 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಉದ್ದುದ ಕಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಿಕನ್ ಆ್ಯಡ್ ಆದಮೇಲೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಟೊಮೊಟೊ ಹಾಕಲೇಬೇಕು ಅಂತ ಏನಿಲ್ಲ, ಒಂದೇ ಒಂದು ಹಾಕ್ಕೊಂಡೆ ಅಷ್ಟೇ. ಮತ್ತು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಹೆಚ್ಚಿರೋವಂಥದ್ದು, ಸಣ್ಣಕ್ಕೆ ಹೆಚ್ಚಿರೋವಂಥದ್ದನ್ನು ಹಾಕಿ ಮತ್ತು ಸ್ವಲ್ಪ ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬೇಯೋದಕ್ಕೆ ಇಡ್ತೀನಿ. ಚೂರು ನೀರು ಬಿಟ್ಕೊತಿದ್ದೆ ನನಗೆ. ಮಸಾಲೆ ಏನು ರುಬ್ಕೊಂಡಿದ್ನಲ್ವ ಆ ಮಸಾಲೆನೂ ಕೂಡ ಇವಾಗ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಇನ್ನೇನು ಚೂರು ಎಣ್ಣೆ ಬಿಟ್ಕೊತಿದೆ ಅನ್ನೋ ಟೈಮ್ಗೆ ನೀರು ನೋಡ್ಕೊತೀನಿ ಎಷ್ಟಿದೆ ಅಂತ ಅಂದ್ಬಿಟ್ಟು. ಸ್ವಲ್ಪ ನೀರು ಬಿಟ್ಕೊಂಡ್ಬಿಟ್ಟಿದ್ರೆ ನೀರು ಕಮ್ಮಿ ಹಾಕೋದಕ್ಕೆ ಸರಿ ಹೋಗುತ್ತಲ್ವ, ಹಾಗೆ ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ. ಆದಷ್ಟು ಒಂದು ಕಾಲಷ್ಟು ನೀರು ಇದೆ ಅಂತ ನನಗೆ ಅನಿಸ್ತಿತ್ತು. ಹಾಗಾಗಿ 2 ಗ್ಲಾಸ್ ಅಕ್ಕಿಗೆ ಒಂದು 3 ಗ್ಲಾಸಷ್ಟು ನೀರು ಹಾಕೋಣ ಸಾಕು ಅಂತ ಅಂದ್ಕೊಂಡು ಒಂದು 3 ಗ್ಲಾಸಷ್ಟು ಮಾತ್ರ ನೀರು ಹಾಕಿದ್ದೀನಿ ಇಲ್ಲಿ. ಯಾಕೆ ನೀರು ಆಲ್ರೆಡಿ 1 ಗ್ಲಾಸಷ್ಟು ಅಲ್ಲೇ ಕಾಣಿಸ್ತಾ ಇತ್ತು. ಇದು ಮೇಯ್ನ್ ಬಿರಿಯಾನಿ ಉದ್ದುದ್ರಾಗಿ ಚೆನ್ನಾಗಿ ಬರಬೇಕು ಅಂದರೆ ಮೇಯ್ನ್ ನೀರು ನೀಟಾಗಿ ನೋಡ್ಕೋಬೇಕು. ಯಾಕೆಂದರೆ ಆಲ್ರೆಡಿ ನಾವು ಮಸಾಲೆ ಎಲ್ಲ ಹಾಕಿರೋದ್ರಿಂದ ನೀರು ಅನ್ನೋದು ಇರುತ್ತೆ. ಚಿಕನಲ್ಲಿ ಬಿಟ್ಕೊಂಡಿರ್ತಲ್ಲ ನೀರೆಲ್ಲ, ಅದೆಲ್ಲ ಇರುತ್ತೆ. ಹಾಗೆ ನೋಡಿಕೊಂಡು ಹಾಕೋಬೇಕಾಗುತ್ತೆ. ಕರೆಕ್ಟ್ ಕ್ವಾಂಟಿಟಿಲಿ ಹಾಕ್ಕೊಂಡ್ರೆ ಉದ್ದುದ್ರಾಗೆ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಇಷ್ಟೇ ಸಿಂಪಲ್. ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡ್ತೀನಿ, ಯಾಕೆ ನನಗೆ ಇದೇ ಇಷ್ಟ ಆಗೋದು. ಮನೆಯಲ್ಲೂ ಕೂಡ ಇದೇ ಇಷ್ಟಪಡ್ತಾರೆ. ಇದು ನಾಟಿ ಸ್ಟೈಲ್ ಬಿರಿಯಾನಿ ಅಂತ ಕರೀತಾರೆ, ದೊಣ್ಣೆ ಬಿರಿಯಾನಿ ಅಂತಲೂ ಕೂಡ ಕರೀತಾರೆ. ಚೆನ್ನಾಗಿರುತ್ತೆ ತುಂಬ. ನೋಡಿ ಮಾಡಿ ಸಕ್ಕ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಇವಾಗ ಮಸಾಲೆ ಎಲ್ಲ ಮೇಲೆ ಬಂದುಬಿಟ್ಟಿದೆ. ನಾನು ಇಲ್ಲಿ ಮೇಲೆ ಏನಾದರೂ ಸ್ಪೈಸಸ್ ಕಾಣಿಸ್ಬಿಟ್ಟಿದೆ ಅಂದರೆ ಅದನ್ನು ತೆಗೆದಾಕ್ಬಿಡ್ತೀನಿ, ಮಕ್ಕಳಿಗೆ ಬಾಯಿಗೆ ಸಿಗಬಾರ್ದು ಅಂತ. ಆಮೇಲೆ ನೀಟಾಗಿ ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2 ಗ್ಲಾಸ್ ಅಕ್ಕಿಗೆ ನೋಡಿ ಒಂದು 5 ಲೀಟರ್ ಕುಕ್ಕರ್ ತುಂಬ ಆಗಿಬಿಟ್ಟಿತ್ತು ರೈಸು. ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ದೊಡ್ಡೊಂದು ಬಾಣಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಫೈನಲಿ ಈ ರೀತಿಯಾಗಿ ಬಂದಿದೆ, ಚೆನ್ನಾಗಿ ಬಂದಿತ್ತು. ಬೇಗನೆ ಮಾಡಿದೆ ತಿಂಡಿ ಅಂತೂ. ಫಸ್ಟ್ ತಿಂಡಿ ಮಾಡ್ಕೊಂಬೋಣ ಅಂತ ಅಂದ್ಬಿಟ್ಟು ಮಕ್ಕಳು ನಾವೆಲ್ಲ ಕೂಡ ಫಸ್ಟು ತಿಂಡಿ ಮುಗಿಸ್ಕೊಂಡ್ಬಿಟ್ವಿ. ಏನು ಮಾಡ್ತಾಯಿದ್ರಿ ನೀವು? ಕೆಲಸ ಮಾಡ್ತಾಯಿದ್ರಾ? ಏನು ಕೆಲಸ? ಅನ್ನ ಸಾರು ಮಾಡ್ತಾಯಿದ್ರಾ ನೀವು? ಸ್ವೀಟು ಕುಡಿ, ಮತ್ತೆ ತಿನ್ನೋಣ ಕೊಡ್ತೀರಾ? ನಿಂತ್ಕೊಳ್ಳಿ, ನೀವು ಸ್ವಲ್ಪ ನಿಂತ್ಕೊಳ್ರಿ. ಈ ಕಡೆ ಬನ್ರ ನಿಮಿಷ, ಈ ಕಡೆ ಬನ್ರಿ. ಇಲ್ಲಿ ಅಲ್ಲಿ ಕಾಣಿಸಲ್ಲ. ಹಾಂ, ಆಯ್ತು, ಬಾಯ್ ಮಾತಾಡ.
ಅಯ್ಯೋ ಇನ್ನೊಂದು 2 ಬಂತು. ತುಂಗೋರಿ ಇದು ಒಬ್ಬಳೇ ಸೈಲೆಂಟಾಗಿ ಆಡ್ಕೊಂಡು ಕುತ್ಕೊಂಡಿದ್ದೆ. ನಾನು ಅಡುಗೆ ಮನೆ ನಾನು ಮಾತಾಡ್ತಾ ಇದ್ದೀನಿ. ಸುಮ್ಮನೆ ಇರೋ ನೀನು ಸುಮ್ಮನೆ ಇರಿ. ನೀವಿರಿ ಸುಮ್ಮನೆ. ಆಯ್ತಾ ಇವಾಗ ನಾವು ಮಾತಾಡ್ಲಾ? ನೋಡಿ ಹೆಂಗ ಆಡ್ತಾಳೆ. ಬಂಗಾರಿದು ಬಂಗಾರಿದು ನನ್ನ ಬಂಗಾರಿದು. ಬಿರಿಯಾನಿ ಮಾಡಿದ್ದಾಯ್ತು, ತಿಂದು ಕುತ್ಕೊಂಡಿದ್ದೀವಿ. ಇವಾಗ ಸಾಂಬಾರು ರೆಡಿ ಮಾಡಬೇಕು. ತಿಂದು ಆಡ್ಕೊತಾರೆ. ನನ್ನ ಮಗ ಆಚೆ ಹೋದ ಆಡ್ಕೊಳಕ್ಕೆ. ನನ್ನ ಮಗಳು ಇಲ್ಲಿದ್ದಾಳೆ, ಅವಳು ಆಡ್ಕೊತಾ ಇದ್ಲು ಒಬ್ಳೆ. ಸುಮ್ಮನೆ ಬಂದೆ ಏನು ಮಾಡ್ತಿದ್ದಾಳೆ ನೋಡೋಣ ಅಂತ. ಏನೋ ತಗೊಂಡು ಆಟ ಆಡ್ಕೊತಾ ಇದ್ಲಿ ಅಷ್ಟೊತ್ತು. ಸ್ವಲ್ಪ ಆಡೋದು, ಇಷ್ಟೊತ್ತೆಲ್ಲ ಆಡಲ್ಲ. ಮತ್ತೆ ಬಂದ ಹಿಂದೆಯಿಂದ ಟಾರ್ಚರ್ ಕೊಡ್ತಾಳೆ. ಮಮ್ಮಿ ಅದು ಬೇಕು, ಇದು ಬೇಕು, ನಂಗೆ ಕೊಡು ಕೊಡು ಮಮ್ಮಿ ಅಂತ. ಏನ್ ಸೌಂಡ್ ಅಂತೆ? ಆಚೆ ಕಡೆ ಒಂಚೂರು ಸೌಂಡ್ ಬರಂಗಿಲ್ಲ. ಏನ್ ಸೌಂಡ್? ವಾಸನೆ ಕಕ್ಕಸ. ನೀನು ವಾಸನೆ, ನೀನೇ ವಾಸನೆ ಬರ್ತಿದೆ. ನೀನು ವಾಸನೆ ಬರ್ತಿದೆ. ನೀನು ಓಕೆ ಬನ್ನಿ. ಇವಳು ಆಡ್ಕೊಂಡಿದ್ರೆ ಇವತ್ತೆಲ್ಲ ಹಿಂಗೆ ಆಡ್ಕೊಂಡಿದ್ದ ನನ್ನ ಜೊತೆ. ಫಸ್ಟ್ ಇವಾಗ ಸಾಂಬಾರು ಮಾಡಿಬಿಡೋಣ. ಮತ್ತೆ ಹಾಗೆ ಕಬಾಬ್ ಕಲಿಸ್ಬಿಡ್ಬೇಕು. ಟೈಮ್ ಲೇಟ್ ಆಗೋಯ್ತು. ಚಿಕನ್ ತಿಂತೀರಾ ನೀವು? ಚಿಕನ್ ಇಷ್ಟ ನಿಮಗೆ? ಓಕೆ ಬಾಯ್ ಬಾಯ್. ಶಿವ ಬಿಡು. ಬಿಡಲ್ಲ ಅವಳು ನನ್ನ ಅಡುಗೆ ಮಾಡೋದಕ್ಕೆ ಬಿಡಲ್ಲ ಅವಳು ನನ್ನ. ಏನ್ ಮಮ್ಮಿ? ಹಾಲು ನೋಡ್ರಿ, ಇನ್ನು ತಿಂದು ಅರ್ಧ ಗಂಟೆ ಆಗಿಲ್ಲ, ಅವಾಗಲೇ ಹಾಲು ತಿನ್ನೋದೆ. ತಿಂಡಿ ಪೋತಿ ತಿಂತಾ ಇರುತ್ತೆ. ಇವಾಗ ಇಲ್ಲಿ ಕಬಾಬ್ ಕಲಿಸ್ಬೇಕು, ಹಾಗೆ ಸಾಂಬಾರು ಕೂಡ ಮಾಡ್ಕೋಬೇಕು. ಫಸ್ಟು ಕಬಾಬ್ಗೆ ಕಲಸಿಟ್ಬೇಡ ಅಂತ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಕಬಾಬ್ಗೆ ಮತ್ತು ಹಾಗೆ ಲೆಗ್ ಪೀಸ್ ಎರಡು ಕೂಡ ಇವಾಗ ಮ್ಯಾರಿನೇಟ್ ಮಾಡಿಡೋಣ. ಹಾಗೆ ಇಲ್ಲಿ ನಾನೊಂದು ಹಾಫ್ 3/4 kg ಇರ್ಬೋದು ಇದು. ಇಷ್ಟು ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ನಾನು ಬಿರಿಯಾನಿಗೆ ಏನು ರುಬ್ಬಿದ್ನಲ್ಲ ಮಸಾಲೆ, ಅದು ಮಿಕ್ಸಿದಲ್ಲಿ ಸ್ವಲ್ಪ ಉಳ್ಕೊಂಬಿಟ್ಟಿತ್ತು. ನೀರು ಹಾಕಿ ನಾನು ಹಾಕಿರಲಿಲ್ಲ, ಮರ್ತೋಗಿದ್ದೆ ಕುಕ್ಕರಲ್ಲಿ. ಹಾಗೆ ಆ ಮಸಾಲೆ ಹಾಕಿ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಇದಕ್ಕೆ ಚಿಕನ್ಗೆ ಹಾಕಿದೆ. ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿ ಬರುತ್ತೆ ಅಂತ. ಅದಕ್ಕೆ ಸ್ವಲ್ಪ ಗ್ರೀನಾಗಿ ಕಾಣಿಸ್ತಿದೆ ನಿಮಗೆ. ಇದಕ್ಕೆ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಖಾರದ ಪುಡಿ, ಮತ್ತು ಇಲ್ಲಿ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಅರಿಶಿನ ಪುಡಿ. ಹಾಗೆ ಇಲ್ಲಿ ಚಿಕನ್ ಕಬಾಬ್ ಪೌಡರ್ ತೊಗೊಂಡಿದ್ದೀನಿ. ತೇಜು ನಾನು ಯೂಶಲಿ ಯೂಸ್ ಮಾಡೋದು ತೇಜು ಚೆನ್ನಾಗಿರುತ್ತೆ. ಗರಂ ಮಸಾಲ ಆಗಿರ್ಬೋದು, ಕಬಾಬ್ ಪೌಡರ್ ಎಲ್ಲ ನಾನು ಅಂದರೆ ನಾನ್ ವೆಜ್ ರೆಸಿಪೀಸ್ಗೆ ಆದಷ್ಟು ತೇಜುನ ನಾನು ಪ್ರಿಫರ್ ಮಾಡ್ತೀನಿ. ಚೆನ್ನಾಗಿರುತ್ತೆ. ಮೊದಲಿನೂ ಕೂಡ ನಾವು ಅಮ್ಮ ಮನೆಯಲ್ಲೂ ಕೂಡ ನಾವು ತೇಜುನ ಯೂಸ್ ಮಾಡೋದು ಚೆನ್ನಾಗಿರುತ್ತೆ. ಅದು ಕಬಾಬ್ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಇಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಗರಂ ಮಸಾಲನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತೀನಿ. ಹಾಗೆ ಒಂದೇ ಒಂದು ಮೊಟ್ಟೆ. ಇದಕ್ಕೆ ನಾವು ಒಂಚೂರು ಕೂಡ ನೀರು ಆ್ಯಡ್ ಮಾಡೋ ಹಂಗಿಲ್ಲ, ಯಾಕೆಂದರೆ ಮೊಟ್ಟೆನೇ ಹಾಕಿರೋದ್ರಿಂದ ನಾವು ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಎಳ್ಳು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂಥರ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೋಟೆಲಲ್ಲೆಲ್ಲ ಮಾಡ್ತಾರಲ್ವ, ಆ ರೀತಿಯಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂಚೂರು ಒಂದು 1/4 ಟೀ ಸ್ಪೂನಷ್ಟು ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೀಟ್ ಇರೋದ್ರಿಂದ ಲೈಟಾಗಿ ಹಾಕ್ಕೊಳೋದು ಬೆಟರು, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಇಲ್ಲಿ ಒಂದು ಇಂಗ್ರೀಡಿಯೆಂಟ್ ಕೂಡ ಮಿಸ್ ಮಾಡಿದ್ದೀನಿ, ಲಾಸ್ಟಲ್ಲಿ ಹಾಕ್ಕೊಂಡೆ ನೆನೆಸ್ಕೊಂಡು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ನಾನು ಹಾಕ್ಕೊಳೋದು ಮರ್ತೋಗ್ಬಿಟ್ಟಿದ್ದೆ. ಮಿಕ್ಸ್ ಮಾಡಿದ್ಮೇಲೆ ಗ್ಯಾಪ್ಸ್ಕೊತೀನಿ, ಏನೋ ಒಂದು ಐಟಮ್ ಮಿಸ್ ಆಗಿದೆಯಲ್ಲ ಅಂತಂದ್ಬಿಟ್ಟು ಆವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿಬಿಟ್ಟು 1 ಅವರ್ 1/2 ಅವರ್ ಬಿಟ್ಟು ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ನಾನು ಸಂಜೆಗೆ ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ಲೆಗ್ ಪೀಸು ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ಸ್ವಲ್ಪ ನೀರಲ್ಲಿ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ, ಸ್ವಲ್ಪ ಹೊತ್ತು ಮೆತ್ತಗಾಗಲಿ ಅಂತ ಅಂದ್ಬಿಟ್ಟು ಅದನ್ನು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕಾಗಿತ್ತು. ಇದನ್ನು ಯಾಕೆ ಈ ಥರ ಮಾಡ್ಕೊಂಡಿದ್ದೀನಿ ಅಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಲೆಗ್ ಪೀಸ್ಗೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 4 ಬ್ಯಾಡಗೆ ಮೆಣಸಿನ್ಕಾಯಿನ ಬಿಸಿನಲ್ಲಿ ನೆನೆಸಿ ರೀತಿ ರುಬ್ಕೊಂಡಿದ್ದೀನಿ, ಒಂಚೂರು ನೀರನ್ನ ಆ್ಯಡ್ ಮಾಡಿಕೊಂಡು. ಹಾಗೆ ಇಲ್ಲಿ ಲೆಗ್ ಪೀಸ್ಗೂ ಕೂಡ ಸ್ವಲ್ಪ ಕಟ್ ಮಾಡಿಕೊಂಡೆ, ಮಸಾಲೆ ಎಲ್ಲ ಒಳಗೂ ಕೂಡ ಹಿಡೀಲಿ ಅಂತ ಅಂದ್ಬಿಟ್ಟು.
ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಎಕ್ಸ್ಟ್ರಾ ಸ್ಪೈಸಿ ಇರಲಿ ಅಂತ ಅಂದ್ಬಿಟ್ಟು ಒಂದು ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಇವಾಗ ನೆಕ್ಸ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇದನ್ನು ಮೊಸರು ಅಂದರೆ ಇದಕ್ಕೆ ನಾವು ಮೊಟ್ಟೆಯನ್ನು ಕೂಡ ಬಳಸೋಕೆ ಹೋಗಲ್ಲ. ಮೊಸರು ಮತ್ತು ಹಾಗೆ ಪೇಸ್ಟ್ ಏನು ಮಾಡ್ಕೊಂಡಿದ್ದೀನಲ್ವ ಬ್ಯಾಡಗೆ ಮೆಣಸಿನ್ಕಾಯಿ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಇದಕ್ಕೂ ಕೂಡ ನೀರು ಒಂಚೂರು ಏನು ಕೂಡ ಆ್ಯಡ್ ಮಾಡೋ ಹಂಗಿಲ್ಲ. ಹಾಗೆ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಕಸ್ತೂರಿ ಮೇಥಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದ್ರ ಟೇಸ್ಟು ಕೂಡ ಸೂಪರಾಗಿರುತ್ತೆ. ಟ್ರೈ ಮಾಡಿ. ಒಂಥರ ಕಬಾಬ್ ಥರ ಎಲ್ಲ ಮಾಡೋಕ್ಕೋದ್ರೆ ಸೇಮ್ ಅನಿಸ್ಬಿಡುತ್ತೆ, ಬೇರೆ ಥರ ನಮಗೆ ಟೇಸ್ಟ್ ಗೊತ್ತಾಗಲ್ಲ. ಹಾಗೆ ನಾನು ಲೆಗ್ ಪೀಸ್ ಏನಾದ್ರು ತಂದರೆ ಈ ಥರನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂಥರ ತವಾ ಫ್ರೈ ಅಂತಲೇ ಹೇಳ್ಬೋದು, ಫಿಶ್ ಎಲ್ಲ ಮಾಡ್ತೀವಲ್ಲ ಹಂಗೆ. ಅಂದರೆ ಒಂಥರ ತಂದೂರಿ ಥರ, ಬಟ್ ತಂದೂರಿ ಥರ ಎಲ್ಲ ಮಾಡೋಕ್ಕಾಗಲ್ಲ ಮನೆಗಳಲ್ಲಿ, ಹಾಗೆ ತವಾ ಫ್ರೈ ಮಾಡಾಕ್ಬಿಡ್ತೀನಿ. ಇಷ್ಟನ್ನು ಕೂಡ ಮ್ಯಾರಿನೇಟ್ ಮಾಡಿ ಎತ್ತಿಕ್ದೆ ಇದ್ರ ಕೆಲಸ ಮುಗೀತು. ಲಾಸ್ಟ್ ನನಗೆ ಇವಾಗ ಕೆಲಸ ಇರೋದು ಸಾಂಬಾರು ಒಂದೇ ಮಾಡಬೇಕಾಗಿರೋದು. ಹಾಗೆ ಇವಾಗ ಸಾಂಬಾರು ಮಾಡ್ಕೊಳಕ್ಕೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಸಾಂಬಾರಿಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸೋಂಪು, ಮೆಣಸು, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಫಸ್ಟ್ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ. ಸ್ವಲ್ಪ ಎರಡು ಥರ ಮಸಾಲೆ ರುಬ್ಕೊತೀನಿ. ನಾವು ಹೀಗೆ ಮಾಡೋದು. ನಮ್ಮ ಮನೆಯಲ್ಲೂ ಕೂಡ ನಾವು ಇದೇ ರೀತಿಯಾಗಿ ಕಲ್ತಿರೋದು. ಅಮ್ಮ ಹೇಳ್ಕೊಟ್ಟಿರೋಂಥ ರೆಸಿಪಿನೇ ಇದು. ಅಮ್ಮ ಮನೆಯಲ್ಲೂ ಕೂಡ ಈ ರೀತಿ ಮಾಡಿದ್ರೆ ಹಂಗೆ ಮಾಡ್ತೀನಿ. ಹಾಗೆ ಒಂದು ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ಫಸ್ಟು ಪೇಸ್ಟ್ ಮಾಡ್ಕೊತೀನಿ. ಈ ಮಸಾಲೆ ಅಂತೂ ಸಖತ್ತಾಗಿರುತ್ತೆ. ಈ ಒಗ್ಗರಣೆ ಚಿಕನ್ ಸಾಂಬಾರದು ತುಂಬ ಇಷ್ಟಪಡ್ತಾರೆ ಮನೇಲಿ ಎಲ್ಲರೂ ಕೂಡ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಮಸಾಲೆ ರುಬ್ಕೊಂಡ್ಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಈರುಳ್ಳಿ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಸಣ್ಣಗೆ ಹೆಚ್ಕೊಂಡಿರೋಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿನಿ. ಹಾಗೆ ನೆಕ್ಸ್ಟು ಸಣ್ಣಗೆ ಹೆಚ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾಯಿ. ನಾವು ಮಟನ್ ಸಾರು ಮಾಡಲಿ, ಚಿಕನ್ ಸಾಂಬಾರು ಮಾಡಲಿ, ಒಗ್ಗರಣೆಗೆ ರೀತಿ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಯೂಶ್ವಲಿ ನಾನು ಎಲ್ಲರೂ ಯೂಸ್ ಮಾಡ್ತಾರೆ, ನಾನು ನೋಡಿದ್ದೀನಿ. ಮೆಂತ್ಯ ಸೊಪ್ಪು, ಈರುಳ್ಳಿ ಎಲ್ಲನೂ ಹಾಕಿ ಒಗ್ಗರಣೆಗೆ ಹಾಕ್ತಾರೆ, ಚೆನ್ನಾಗಿರುತ್ತೆ. ಟೊಮೆಟೊ ಕೂಡ ಆ್ಯಡ್ ಮಾಡ್ತಾರೆ, ಬಟ್ ಇಲ್ಲಿ ನಾನು ಟೊಮೆಟೊ ಏನು ಕೂಡ ಆ್ಯಡ್ ಮಾಡ್ತಿಲ್ಲ. ಬಟ್ ಇದು ನಮ್ಮ ಸ್ಟೈಲ್. ನಾವು ಹಾಸನ ಕಡೆ ಎಲ್ಲ ನಾವು ಇದೇ ರೀತಿಯಾಗಿ ಮಾಡೋದು. ಅಮ್ಮ ಮನೇಲೆಲ್ಲ ಕೂಡ ಇದೇ ರೀತಿ ಮಾಡೋದ್ರಿಂದ ನನಗೆ ಇದೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದೇ ರೀತಿಯಾಗಿ ನಾನು ಮಾಡ್ತೀನಿ ಸಾಂಬಾರನ್ನ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅರಿಶಿಣ ಪುಡಿ ಆ್ಯಡ್ ಮಾಡಿಕೊಂಡು ಮತ್ತು ಚಿಕನು ಮತ್ತು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ ನೀರನ್ನ, ಅಂದರೆ ನೀರು ಸ್ವಲ್ಪ ಬಿಟ್ಕೊಳೋವರೆಗೂ. ಹಾಗೆ ನಾನು ಇಲ್ಲಿ ಫಸ್ಟ್ ಮಸಾಲೆ ಏನು ರುಬ್ಕೊಂಡಿದ್ನಲ್ವ ಆ ಮಸಾಲೆನೂ ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇಷ್ಟೇ ಸಾಕು. ಇವಾಗ ಏನು ಆ್ಯಡ್ ಮಾಡಿದಿಲ್ಲ ಸಖತ್ತಾಗಿರುತ್ತೆ, ತುಂಬಾ ಟೇಸ್ಟಾಗಿರುತ್ತೆ. ನಮ್ಮ ಮನೆಯವ್ರಿಗಂತೂ ಈ ಥರ ಒಗ್ಗರಣೆ ಹಾಕೋದು ಸಖತ್ ಇಷ್ಟ ಆಗುತ್ತೆ. ಇನ್ನೂ ಬೇಯ್ತಾ ಇವಾಗೇನೆ ಒಂದು 4 ಪೀಸ್ ಹಾಕ್ಕೊಡು ಅಂತ ಕೇಳ್ತಾರೆ. ಅವ್ರು ಇರಲಿಲ್ಲ ನಾನು ಮಾಡುವಾಗ, ಹಂಗೂ 4 ಪೀಸ್ ಎತ್ತಿಕ್ಕಿದ್ದೆ ಬಂದಾಗ ಕೊಡೋಣ ಅಂತ ಅಂದ್ಬಿಟ್ಟು. ಸಾಂಬಾರ್ಕಿನ ಇದು ಸಖತ್ ಟೇಸ್ಟಿಯಾಗಿರುತ್ತೆ. ಇವಾಗ ಅದು ಬೇಯೋಷ್ಟರಲ್ಲಿ ಇಲ್ಲಿ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಗಸಗಸೆ, ಹಾಗೆ ಒಂದೇ ಒಂದು ಟೊಮ್ಯಾಟೊ ಹಾಕ್ಕೊತಾಯಿನಿ. ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು 2-2.5 ಸ್ಪೂನಷ್ಟು ಧನಿಯಾ ಪೌಡರ್ನ ಇಲ್ಲಿ ಹಾಕ್ಕೊತಾಯಿನಿ. ಮಸಾಲೆ ಸಾಂಬಾರಿಗೆಲ್ಲ ಬಳಸ್ತಾರಲ್ವ ಧನಿಯಾ ಪೌಡರ್, ಅದೇ ಬರೀ ಧನಿಯಾ ಇರಲ್ಲ ಇದರಲ್ಲಿ, ಸಾಂಬಾರು ಎಲ್ಲ ಅದ್ರ ಜೊತೆಗೆ ಚಕ್ಕೆ ಅದು ಇದೆಲ್ಲ ಹಾಕಿರ್ತಾರೆ, ಅದು ಅಷ್ಟನ್ನು ಕೂಡ ಹಾಕಿರೋವಂಥ ಧನಿಯಾ ಪೌಡರ್ ಇದು. ಇಷ್ಟನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಂಡು ಇವಾಗ ಈ ಸಾಂಬಾರಿಗೆ ಬಿಡ್ತಾಯಿದ್ದೀನಿ. ಇಷ್ಟೇ ಸಾಂಬಾರು ಸಿಂಪಲ್, ಬಟ್ 2 ಥರ ಮಸಾಲೆ ರುಬ್ಕೊಂಡು ಮಾಡ್ತೀವಿ. ಕೆಲವರು ಎಲ್ಲ ಒಟ್ಟಿಗೆ ಕೂಡ ರುಬ್ತಾರೆ, ಬಟ್ ಈ ರೀತಿ ಮಾಡೋದ್ರಿಂದ ಇದು ಕೂಡ ಒಂಥರ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಯಾರಾದರೂ ಈ ಥರ 2 ಸಲ ಮಸಾಲೆ ರುಬ್ಬಿ ಮಾಡಿಲ್ಲ ಅಂದರೆ ಈ ಥರನೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಫೈನಲಾಗಿ ನೋಡಿ ಈ ರೀತಿಯಾಗಿ ನೀರನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಮಾಡ್ಕೊತಾಯಿನಿ. ನಾನು ಇಲ್ಲಿ ಪಾತ್ರೆಯಲ್ಲೇ ಮಾಡ್ಕೊತಾಯಿನಿ, ಕುಕ್ಕರಲ್ಲೇನಿಲ್ಲ. ಯಾಕಂದರೆ ಬೇಗ ಬೆಂದುಬಿಡುತ್ತೆ, ಕುಕ್ಕರಲ್ಲೇ ಮಾಡ್ಕೊಬೇಕು ಅಂತ ಏನಿಲ್ಲ. ಫೈನಲಿ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದು ಇಷ್ಟು ಬಂತು. ಚೆನ್ನಾಗಿತ್ತು ಸಾಂಬಾರು, ಈಸಿಯಾಗಿ ಮೈಲ್ಡಾಗಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನನಗೆ ಬಸ್ನಲ್ಲಿ ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ನಾನು ಮುದ್ದೆನೂ ಕೂಡ ಮಾಡ್ಕೊಂಡಿದ್ದೆ, ಬಿಸಿ ಬಿಸಿ ರಾಗಿ ಮುದ್ದೆ ಸಖತ್ತಾಗಿತ್ತು. ಯುಗಾದಿ ಹಬ್ಬದ ಬಾಡೂಟ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಚೆನ್ನಾಗಿ ತಿಂದು ಪಾಚಿ ಮಾಡಿದ್ವಿ 3 ಕೂಡ. ಹಸ್ಬೆಂಡು ಮಧ್ಯಾಹ್ನ ಬಂದು ಊಟ ಮಾಡಿಕೊಡೋರು ಮತ್ತು ಆಫೀಸ್ಗೆ ಹೋದರು. ಈಗ ಸಂಜೆ ಎದ್ದು ಪಾತ್ರೆಗಳಿತ್ತು ಒಂದಿಷ್ಟು, ಬೆಳಗ್ಗೆಯಿಂದ ಅಡುಗೆ ಮಾಡಿರೋರೆಲ್ಲ ಇತ್ತಲ್ಲ ಅದನ್ನೆಲ್ಲ ಕೂಡ ವಾಶ್ ಮಾಡಿದೆ. ಇನ್ನು ಮಕ್ಕಳು ಮಲ್ಕೊಂಡಿದ್ರು, ಜಾಸ್ತಿ ಟಪ್ ತುಂಬ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಕೂಡ ವಾಶ್ ಮಾಡಿ ಕಸ ಎಲ್ಲ ಗುಡಿಸಿ, ಆಚೆ ಕಡೆ ಒಳಗಡೆ ಎಲ್ಲ ಕಸ ಗುಡಿಸಿ ಈಗ ಫ್ರೆಶ್ ಅಪ್ ಆಗಿ ಬಂದು ಈಗ ಕಬಾಬ್ಗೆ ಕಲಸಿಟ್ಟಿದ್ವಲ್ವ ಏನಾಗಿದೆ ಅಂತ ನೋಡಿದೆ. ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಮಧ್ಯಾಹ್ನ ಅಲ್ಲ ಬೆಳಗ್ಗೆ ಕಲಸಿಟ್ಟಿದ್ದಲ್ವ ನಾನು, ಆಲ್ಮೋಸ್ಟ್ ಒಂದು 5-6 ಅವರ್ಸ್ ಆಗಿದೆ ಅಂದ್ಕೊತೀನಿ. ಇವಾಗ ಕೊಡೋಣ ಅಂತ ಮಕ್ಕಳು ಇದ್ದಾರಲ್ಲ, ಹಾಲು ಕುಡಿದ್ರು ಇಲ್ಲ ಸದ್ಯಕ್ಕೆ. ಇವಾಗ ಕಬಾಬ್ ಹಾಕೋಬಿಡೋಣ, ತಿಂತಾರೆ ಅಂತ. ನೋಡೋಣ ಹೇಗೆ ಬಂದಿದೆ ಅಂತ, ಬನ್ನಿ ಮಾಡೋಣ. ನೋಡಿದೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ಸಪ್ರೇಟಾಗಿ ಮಾಡಿದ್ದಲ್ವಾ ಎರಡೂ ಕೂಡ. ನೋಡಿ ಎಷ್ಟು ಚೆನ್ನಾಗಾಗಿದೆ.
ಇವಾಗ ಇದು ಸಪ್ರೇಟ್ ಮಾಡಬೇಕು. ಇದನ್ನು ಡೀಪ್ ಫ್ರೈ ಮಾಡ್ತೀನಿ. ಇದು ಬಂದ್ಬಿಟ್ಟು ತವಾ ಫ್ರೈ ಮಾಡ್ತೀನಿ. ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಬನ್ನಿ ಎಂದ್ರಲ್ಲಿ ಮಾಡೋದು ಅಂತಲೇ ಗೊತ್ತಾಗ್ತದೆ. ದೋಸೆ ಎಲ್ಲ ಮನೆ ಚಿಕನ್ ದೋಸೆ ಅಂತ ತವಾ ಇಟ್ಬಿಟ್ಟು ನೋಡಿ. ಚಿಕನ್ ತಿಂತೀರಾ ನೀವು? ಜುಟ್ಟು ತೋರಿಸ್ತಿದ್ದಾರೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ತಿಂತೀರ ನೀವು ಚಿಕನ್ನು? ನಿಮ್ಗೆ ಇಷ್ಟ ಅಲ್ಲ ಚಿಕನ್ನು? ಚಿಕನ್ ಬೇಕಾ ಇವಾಗ? ಓಕೆ, ಮಾಡೋಣ ಇವಾಗ. ಕೂತ್ಕೊಳ್ಳಿ. ಇನ್ನು ಬಿರಿಯಾನಿ ಇದೆ, ಇನ್ನೂ ಇಷ್ಟಿದೆ ಬಿರಿಯಾನಿ. ಮತ್ತೆ ಸಾಂಬಾರಿದೆ, ಮುದ್ದೆ ಮಾಡಿದೆ, ಮಧ್ಯಾಹ್ನ ಮುದ್ದೆ ಇದೆ, ವೈಟ್ ರೈಸ್ ಒಂದು ಮಾಡಬೇಕು ಅಷ್ಟೇ ಇವಾಗ ರಾತ್ರಿಗೆ. ಸದ್ಯಕ್ಕೆ ಇವಾಗ ಕಬಾಬ್ ಮಾಡೋಣ. ಇನ್ನೇನು ಹಸ್ಬೆಂಡು ಬರ್ತಾರೆ, ಇನ್ನೊಂದು 5 ನಿಮಿಷ ಬರ್ತಾಯಿದ್ದೀನಿ ಅಂತಂದ್ರು. ಫೋನ್ ಮಾಡಿದ್ದೆ ಅವಾಗ, ಶೋಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದು ತವಾ ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಬೇಕಲ್ಲ. ಫಸ್ಟಲ್ಲಿ ನಾನು ತವಾಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಲೆಗ್ ಪೀಸ್ ಏನು ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ವ ಅದನ್ನು ಇಲ್ಲಿ ಹಾಕೊತಾಯಿನಿ. ಇದನ್ನು ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೀವಿ ಅಂದರೆ ಏನಾಗುತ್ತೆ ಅಂದರೆ ಮೇಲೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಎಲ್ಲ ಹಸಿಯಾಗಿ ಹಾಗೇ ಇರುತ್ತೆ. ಹಾಗಾಗಿ ಇದನ್ನು ಫುಲ್ಲು ಲೋ ಫ್ಲೇಮಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸೋದ್ರಿಂದ ಚೆನ್ನಾಗಿ ಒಳಗಡೆ ಎಲ್ಲ ನೀಟಾಗಿ ಕುಕ್ ಆಗುತ್ತೆ. ಹಾಗೂ ಕೂಡ ಅದ್ರ ಮೇಲೆ ಒಂದು ಬಟ್ಲು ಕೂಡ ಇಟ್ಬಿಟ್ಟೆ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು. ಇದು ಸ್ವಲ್ಪ ಕೆಂಡದಲ್ಲಿ ತಂದೂರಿ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಆ ಥರ ಎಲ್ಲ ಗ್ಯಾಸ್ ಸ್ಟವ್ ಮೇಲೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಈ ತವಾ ಮೇಲೇ ಮಾಡ್ಕೊಂಡ್ಬಿಡ್ತೀನಿ. ಏನಾದ್ರು ಆ ಥರ ಸ್ಟೈಲಲ್ಲಿ ತಿನ್ನಬೇಕು ತಂದೂರಿ ಸ್ಟೈಲಲ್ಲಿ ಅಂತ ಅಂದ್ಕೊಂಡ್ರೆ. ನೆಕ್ಸ್ಟಾಗಿ ಕಬಾಬ್ ಕೂಡ ಎಣ್ಣೆ ಎತ್ತಿ ಕಬಾಬ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಹಾಗೆ ಅದ್ರ ಜೊತೆಗೆ ಸೌತೆಕಾಯಿ ಈರುಳ್ಳಿನ ಕೂಡ ಕಟ್ ಮಾಡಿಕೊಂಡೆ. ಫೈನಲಿ ಇಷ್ಟು ನಾವು ಯುಗಾದಿ ಹೊಸದೊಡಕು ಅಂತ ಹೇಳ್ತಾರಲ್ಲ, ಇಷ್ಟು ಐಟಮು ಕೂಡ ಮಾಡಿದ್ದೆ. ಇಡೀ ದಿನ ಬರೀ ನಾನ್ ವೆಜ್ ಮಾಡಿದ್ದೆ ಆಯಿತು, 3 ಹೊತ್ತೂ ಕೂಡ ಇಷ್ಟು ಮಾಡಿ ಮುಗಿಸ್ವಿ. ಇವತ್ತಿನ ಡೇ ಹೀಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವ್ಲಾಗ್ ಯಾವ ರೀತಿ ಇತ್ತು, ನಿಮ್ಗೆ ಇಷ್ಟ ಆಯಿತಾ, ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಕಾಯ್ತಾಯಿರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.